ನೋಡ್ಕೊಳ್ಳಿ ಕ್ವಶನ್ನು. ಫೈಂಡ್ ದ ನಂಬರ್ ಆಫ್ ವೇಸ್ ಆಫ್ ಅರೇಂಜ್ಮೆಂಟ್ಸ್ ಆಫ್ ದ ಲೆಟರ್ಸ್ ಆಫ್ ದ ವರ್ಡ್ ತಲಾಸಿ ವಿಚ್ ಹ್ಯಾವ್ ನೋ ಅಡ್ಜಸೆಂಟ್ ಎಸ್. ನೋಡಿ ತುಂಬ ಈಸಿ ಇದೆ, ನೀಟಾಗಿ ನೋಡ್ಕೊಳ್ಳಿ ಸೊಲ್ಯೂಷನ್. ನೋಡಿ ಇದು ಮಾಡೋಕ್ಕೆ ಏನು ಮಾಡಬೇಕಂದ್ರೆ ನೀವು ಫಸ್ಟು ಇದೊಂದು ವರ್ಡು ತಲಾಸಿ ಇದೆ. ಅವ್ರು ಕ್ವಶನ್ ಏನು ಕೇಳಿದ್ದಾರೆ ಅದು ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಈ ವರ್ಡ್ ಇದೆಯಲ್ಲ, ನೀವು ಎಷ್ಟು ಟೈಪ್ ಆಫ್ ಅರೇಂಜ್ಮೆಂಟ್ಸ್ ಮಾಡ್ಬೋದು ಅಂದರೆ ಎಷ್ಟು ನಂಬರ್ ಆಫ್ ವೇಸ್ ಆಫ್ ಅರೇಂಜ್ಮೆಂಟ್ಸ್ ಮಾಡ್ಬೋದು ಅಂತ ಅರ್ಥ ಆಗ್ತಿದೆಯಾ? ಅಂದರೆ ನಿಮಗೆ ಇದರಲ್ಲಿ 1 2 3 4 5 6 7 8 9 10 11 ಲೆಟರ್ ಇದೆ, 11 ಲೆಟರ್ಸೇ ಇರುತ್ತೆ. ಅರ್ಥ ಆಗ್ತಿದೆಯಾ? ಆ ಥರ ಎಷ್ಟು ವರ್ಡ್ಗಳು 11 ಲೆಟರ್ಸ್ ಇರೋ ಎಷ್ಟು ವರ್ಡ್ಗಳನ್ನ ಮಾಡ್ಬೋದು. ಅದು ವಿತ್ ಒಂದು ಕಂಡೀಷನ್ ಕೊಟ್ಬಿಟ್ಟವ್ರೆ, ವಿತ್ ನೋ ಅಡ್ಜಸೆಂಟ್ ಎಸ್. ಅಂದರೆ ನೋಡಿ, ನೋ ಅಡ್ಜಸೆಂಟ್ ಎ ಅಂದರೆ ಎ ಪಕ್ಕದಲ್ಲಿ ಎ ಇರಬಾರ್ದು. ಇದೊಂದು ಎಕ್ಸಾಂಪಲ್. ಇದರಲ್ಲಿ ಎ ಪಕ್ಕದಲ್ಲಿ ಟಿ ಮತ್ತು ಎಲ್ ಇದೆ, ಇಲ್ಲಿ ಎ ಪಕ್ಕದಲ್ಲಿ ಹೆಚ್ ಮತ್ತು ಎಲ್ ಇದೆ, ಇಲ್ಲಿ ಎ ಪಕ್ಕದಲ್ಲಿ ಹೆಚ್ ಮತ್ತು ಎಸ್ ಇದೆ. ಈ ಥರದ್ದು ಎಷ್ಟು ಅರೇಂಜ್ಮೆಂಟ್ಸ್ ಮಾಡ್ಬೋದು ಎ ಪಕ್ಕದಲ್ಲಿ ಎ ಇರಬಾರ್ದು ಅಂತ. ಗೊತ್ತಾಗ್ತಿದೆಯಲ್ವಾ? ಈಗ ಇದರಲ್ಲಿ ನೋಡಿ, ಫಸ್ಟು ಈ ಪ್ರಾಬ್ಲಮ್ ಮಾಡೋಕ್ಕೆ ಫಸ್ಟ್ ಎಷ್ಟು ಲೆಟರ್ ಇದೆ ಕೌಂಟ್ ಮಾಡ್ಕೊಬಿಡಿ. 1 2 3 4 5 6 7 8 9 10 11. ಈಗೇನು ಮಾಡಿ, ಇಲ್ಲೇನು ಮಾಡಬೇಕು, ದ ಗಿವನ್ ವರ್ಡ್ ಹ್ಯಾಸ್ 11 ಲೆಟರ್ಸ್ ಬರ್ಕೊಬಿಡ್ಬೇಕು. ನೋಡೋಣ, ದ ಗಿವನ್ ವರ್ಡ್ has 11 letters where A ಬಂದು 3 ಇದೆ, L ಬಂದು 2 ಇದೆ, S ಬಂದು 2 ಇದೆ, E 2 ಇದೆ, T 1 ಇದೆ ಮತ್ತು ಹೆಚ್ ಎಲ್. ನೋಡಿ, ಎ 1 2 3, ಎಲ್ 2, ಎಸ್ 2, ಇ 2, ಟಿ 1, ಹೆಚ್ 1. ಈಗೇನು ಮಾಡಬೇಕು, ಇಲ್ಲಿ ಅವ್ರು ಏನು ಹೇಳಿದ್ದಾರೆ, ನಿಮಗೆ ಎ ಟುಗೆದರ್ ಇರಬಾರ್ದು. ಈಗ ಎನ ಬಿಟ್ಬಿಡಿ, ಎನ ಬಿಟ್ಟು ಎಷ್ಟು ಲೆಟರ್ ಇದೆ ಅದಕ್ಕೆ ಅರೇಂಜ್ಮೆಂಟ್ಸ್ ಮಾಡ್ಕೊಬಿಡಿ. 2 4 6 7 8. ಈಗೇನು ಮಾಡಿ, ಇಫ್ 3 A's are removed, the remaining 8 letters. ನೋಡಿ, 3 ಲೆಟರ್ಸ್ ತೆಗೆದ್ಬಿಟ್ರೆ 3 A's, ಉಳಿಯೋದು 8 ಲೆಟರ್ಸ್. ಕ್ಯಾನ್ ಬಿ ಅರೇಂಜ್ಡ್ ಇನ್ 8 factorial divided by, ಇದು ಬಿಟ್ಬಿಡಿ, 8ಅಲ್ಲಿ L 2 ಇದೆ, S 2 ಇದೆ, ಅದನ್ನ ಡಿವೈಡ್ ಮಾಡಬೇಕು. E 2 ಇದೆ, L 1 ಇದೆ, H 1 ಇದೆ, ಈಸ್ ಈಕ್ವಲ್ ಟು, ಇದನ್ನ ಕ್ಯಾಲ್ಸಿಲ್ ಮಾಡಿಬಿಡಿ. ನೋಡಿ, ಡಿವೈಡ್ ಮಾಡಿಬಿಟ್ಟು 8 ಶಿಫ್ಟು ಇದು ಎಕ್ಸ್ ಇನ್ವರ್ಸ್ ಹೊಡೆದ್ರೆ ಫ್ಯಾಕ್ಟೋರಿಯಲ್ ಬರುತ್ತೆ. 2 ಶಿಫ್ಟ್ ಎಕ್ಸ್ ಇನ್ವರ್ಸ್ ಹೊಡೆದ್ರೆ ಫ್ಯಾಕ್ಟೋರಿಯಲ್, 2 ಶಿಫ್ಟ್ ಎಕ್ಸ್ ಇನ್ವರ್ಸ್ ಹೊಡೆದ್ರೆ ಫ್ಯಾಕ್ಟೋರಿಯಲ್, 2 ಶಿಫ್ಟ್ ಎಕ್ಸ್ ಇನ್ವರ್ಸ್ ಹೊಡೆದ್ರೆ ಫ್ಯಾಕ್ಟೋರಿಯಲ್, 1 ಶಿಫ್ಟ್ ಎಕ್ಸ್ ಇನ್ವರ್ಸ್ ಹೊಡೆದ್ರೆ ಫ್ಯಾಕ್ಟೋರಿಯಲ್, 1 ಶಿಫ್ಟ್ ಎಕ್ಸ್ ಇನ್ವರ್ಸ್ ಹೊಡೆದ್ರೆ ಫ್ಯಾಕ್ಟೋರಿಯಲ್. ಟೋಟಲ್ 5040 ವರ್ಡ್ ಮಾಡ್ಬೋದು 8 ಲೆಟರಿಂದ. ಗೊತ್ತಾಗ್ತಿದೆಯಾ? 540 ಟೈಪ್ಸ್ ಅಂದರೆ ನಂಬರ್ ಆಫ್ ವರ್ಡ್ಸ್ ಮಾಡ್ಬೋದು ಲೆಟರ್ಸ್ 8ಇಂದ. ಈಗ ಎಕ್ಸಾಂಪಲ್ ನೋಡಿ, ಅವ್ರು ಏನು ಹೇಳಿದ್ದಾರೆ ಅಂದರೆ ಕ್ವಶನಲ್ಲಿ ನಿಮಗೆ, ಈಗ ನೋಡಿ, ಈ 8 ಲೆಟರ್ಸ್ ಬರ್ಕೊಡಿ. ಇದು ರಫ್ ವರ್ಕು. ಇಲ್ಲಿ ನೋಡಿ, ಇಲ್ಲಿ ಬರೀತಾ ಇರೋದು ರಫ್ ವರ್ಕು ಈ ಪೇಪರಲ್ಲಿ. ಇಲ್ಲಿ ನೋಡಿ, 8 ಲೆಟರ್ಸ್ ಇದೆಯಲ್ಲ. ಈಗ 8 ಲೆಟರ್ಸ್ ಅಂದರೆ ಎ ಬಿಟ್ಟು ಅಂದರೆ ಯಾವುದ್ಯಾವುದು, ಎಲ್ ಅಂದ್ಕೊಳ್ಳಿ, ಎಸ್ ಇ
TH ನೋಡಿ. ಇದು ಒಂದು ಅಂದರೆ 8 ಲೀಟರ್ ವರ್ಡ್ ಫಾರ್ಮ್ ಆಗಿರೋದು, ಅಂದರೆ 8 ಲೆಟರ್ ಸೇರಿಕೊಂಡು ಒಂದು ವರ್ಡ್ ಫಾರ್ಮ್ ಆಗೋದು. ಈ ಥರ ಎಷ್ಟು ವರ್ಡ್ ಫಾರ್ಮ್ ಆಗುತ್ತೆ? 5040 ವರ್ಡ್ಸ್ ಫಾರ್ಮ್ ಆಗುತ್ತೆ. ಈಗ ಮೇನ್ ಬೇಕಾಗಿರೋದು ಏನ. ಈಗ 3 ಇದೆಯಲ್ವಾ, ಈ A3ನ ನೀವು ಎಲ್ಲಿ ಸೇರಿಸ್ಬೋದಂದರೆ ಇಲ್ಲಿ ಹಾಕ್ಬೋದು, ಏನ ಇದ್ರ ಮಧ್ಯೆ ಹಾಕ್ಬೋದು, ಅಥವಾ ಇದ್ರ ಮಧ್ಯೆ ಹಾಕಬೇಕು, ಏನ ಇದ್ರ ಮಧ್ಯೆ, ಅಥವಾ ಇಲ್ಲಿ 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 ಹಾಕ್ಬೋದು, ಅಥವಾ ಇಲ್ಲಿ ಇಲ್ಲಿ ಇಲ್ಲಿ, ಅಥವಾ ಇಲ್ಲಿ 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 ಇಲ್ಲಿ, ಆ ಥರ ಎಷ್ಟು ಟೈಪ್ ಹಾಕ್ಬೋದು ಅಂತ ಈಗ ನೋಡಬೇಕು. ಗೊತ್ತಾಗ್ತಿದೆಯಾ? ಅರ್ಥ ಆಯ್ತಲ್ವಾ? ಈಗ ನೋಡಿ, 1 2 3 4 5 6 7 ನೋಡಿ, 1 2 3 4 5 6 7 ಎಲ್ ಎರಡೇ ಇರೋದು, ಸಾರಿ LL SS ಏನ ಇಲ್ಲ ಹಾಕ್ಬೋದು ನೋಡಿ. 1 2 3 4 5 6 7 8 ಈ 8 ಲೆಟರ್ ಇದೆಯಲ್ಲ, ಇದ್ರ ಮಧ್ಯ ಪೊಸಿಷನ್ಸ್ಗಳು ಎಲ್ಲೆಲ್ಲಿ ಆಗ್ಬೋದು ಅಂದರೆ ಇಲ್ಲಿ ಲೆಫ್ಟಲ್ಲಿ ಆಗ್ಬೋದು, ಇಲ್ಲಿ ರೈಟಲ್ಲಿ ಆಗ್ಬೋದು, ಇಲ್ಲಾಗ್ಬೋದು, 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 ಇಲ್ಲಾಗ್ಬೋದು. ಅಂದರೆ ಲೊಕೇಶನ್ಸ್ ಎಷ್ಟಾಯಿತು? 1 2 3 4 5 6 7 8 9 ಟೋಟಲ್ 9 ಲೊಕೇಶನ್ಸಲ್ಲಿ ನೀವು 3 ಏನ ಈ 9 ಲೊಕೇಶನಲ್ಲಿ ಹಾಕ್ಬೋದು. ಅದಕ್ಕೆ ನೀವೇನು ಬರೀರಿ, ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಈಗ ಇಲ್ಲಿ 8 ಲೆಟರ್ಸ್ ಕ್ಯಾನ್ ಬಿ ಅರೇಂಜ್ ಇನ್ 5040. ಈಗ 8 ಲೆಟರ್ಸ್ ಮಧ್ಯ ಈಗ ASನ ಸೇರಿಸ್ಬೇಕು. ಅದನ್ನ ಯಾವ ಥರ ಮಾಡೋದು ನೋಡಿ. ಇನ್ ಈಚ್ ಆಫ್ ದಿ ಅರೇಂಜ್ಮೆಂಟ್, ಈ 5040ಲಿ ಪ್ರತಿಯೊಂದು ಅರೇಂಜ್ಮೆಂಟಲ್ಲೂ ಇನ್ ಈಚ್ ಆಫ್ ದೀಸ್ ಅರೇಂಜ್ಮೆಂಟ್ಸ್ there are 9 possible locations. For 3 years. ಅರ್ಥ ಆಗ್ತಿದೆಯಾ? ಈಗ ನಂಬರ್ ಆಫ್ ವೇಸ್ to choose 3 gaps from 9 is. ಈಗ ಟೋಟಲ್ 9 ಗ್ಯಾಪ್ ಇರುತ್ತೆ, ಬರೀ 3 ಏನ ಹಾಕಬೇಕು. ಗೊತ್ತಾಗ್ತಿ? ಆ ಗ್ಯಾಪಲ್ಲಿ ಅದರಲ್ಲಿ ಎಷ್ಟು ಮಾಡ್ಬೋದು ಅಂದರೆ ಎಷ್ಟರ ಫಿಲ್ ಮಾಡ್ಬೋದು ಅಂದರೆ ಜ್ಞಾಪಕ ಇಟ್ಕೊಳ್ಳಿ, 9C3. ಯಾಕೆ 9C3 ಯೂಸ್ ಮಾಡಬೇಕು ಅಂದರೆ ಇಲ್ಲಿ 3 ಕಾಮನ್ ಇರೋದ್ರಿಂದ. ಅರ್ಥ ಆಗ್ತಿದೆಯಾ? ನೀವು ಅದಕ್ಕೆ ನೀವು ಸೆಲೆಕ್ಷನ್ ಮಾಡಿದಾಗ ಅರ್ಥ ಆಗ್ತಿದೆಯಾ? ಈ 3 ಹಾಕಿದಾಗ ಅದು ನೀವು ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ಬರ್ಬಿಟ್ಟು ಹೇಳ್ತೀನಿ. ಈಗ L 2 ಇದೆ, ಕರೆಕ್ಟ್ ಅಲ್ವಾ? S 2 ಇದೆ, E 2 ಇದೆ, T1 ಇದೆ, H1 ಇದೆ, ಟೋಟಲ್ 8. ಇಲ್ಲೊಂದು ಗ್ಯಾಪ್ ಇದೆ, 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 ಇಲ್ಲೊಂದು ಗ್ಯಾಪು, ಇಲ್ಲೊಂದು ಗ್ಯಾಪ್, ಇಲ್ಲೊಂದು ಗ್ಯಾಪ್. ಈ 3 Aಸ್ನ ನೀವು ಈ ಥರ ಹಾಕ್ತೀರಾ ಅಂದ್ಕೊಳ್ಳಿ ಗ್ಯಾಪಲ್ಲಿ. ಇಲ್ಲಿ ನೋಡಿ, ಇದರಲ್ಲಿ ಫ್ಯಾಕ್ಟೋರಿಯಲ್ ಮಾಡೋದು ಬೇಕಾಗಿಲ್ಲ. ಯಾಕೆಂದರೆ ಈಗ 3 A's ಹಾಕೋದು ಯಾವ ಥರ ಹಾಕಿದ್ರೂ ಒಂದೇ ಥರ ಇರುತ್ತೆ. ಈಗ ಸೇಮ್ ಇರೋದ್ರಿಂದ ಏನೇ ಇರುತ್ತೆ. ಅದಕ್ಕೆ ಜ್ಞಾಪಕ ಇಟ್ಕೊಳ್ಳಿ, ನೀವು 9 ಗ್ಯಾಪಲ್ಲಿ 3 ಗ್ಯಾಪ್ನ ಫಿಲ್ ಮಾಡೋಕ್ಕೆ ನೀವು ಯೂಸ್ ಮಾಡಿದ್ರೆ ಕಾಂಬಿನೇಷನ್ ಯೂಸ್ ಮಾಡಿ. ಯಾವಾಗ ಅಂದರೆ ಸೇಮ್ ಎ ಇದ್ದರೆ ಅಥವಾ ಸೇಮ್ ಲೆಟರ್ ಇದ್ದರೆ ಅಥವಾ ಬೇರೆ ಲೆಟರ್ ಇದ್ದರೆ ಪರ್ಮಿಟೇಷನ್ ಯೂಸ್ ಮಾಡಬೇಕು ಫಿಲ್ ಮಾಡೋಕ್ಕೆ. ಗೊತ್ತಾಗ್ತಿದೆಯಾ? ಜಾಸ್ತಿ ತಲೆಗೆಡಿಸ್ಕೋಬೇಡಿ. ಈ ಪ್ರಾಬ್ಲಮ್ ಏನು ಮಾಡಿ, ಈಸ್ 9C3 ಅಂತ ಬರ್ಕೊಳ್ಳಿ. 9C3 is equal to 9 shift divide 3 84 ಆಗುತ್ತೆ. ಅಂದರೆ ಈಗ ಒಂದು ಅರೇಂಜ್ಮೆಂಟಲ್ಲಿ ನೀವು ಏನ ಮೂರು ಏನ ಫಿಲ್ ಮಾಡೋದು 84 ಟೈಮ್ಸ್ ಅಂದರೆ ಪಾಸಿಬಲ್ ವೇಸಲ್ಲಿ ಮಾಡ್ಬೋದು. ಗೊತ್ತಾಗ್ತಿದೆಯಾ? ಈಗ ಟೋಟಲ್ ಇರೋದು ಎಷ್ಟು ಅರೇಂಜ್ಮೆಂಟ್ಸು? 5040. ಅದಕ್ಕೆ therefore
number of arrangements having no adjacent yes is equal to yes is equal to ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ 5040 into 84 ಫೈನಲ್ ಆನ್ಸರ್ ಬಂದು 5040 into 84 423360 423360 ಗೊತ್ತಾಗ್ತಿದೆಯಲ್ವಾ? ಈಗ ನೋಡಿ ಇನ್ನೊಂದು ಸತಿ ಹೇಳ್ಕೊಡ್ತೀನಿ. ಇದೇ ಫೈನಲ್ ಆನ್ಸರು. ನೋಡಿ ಈ ಕ್ವಶನ್ಗೆ ಆನ್ಸರ್ ಮಾಡೋದನ್ನ ಕಲ್ತ್ಕೊಳ್ಳಿ, ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಫೈಂಡ್ ದ ನಂಬರ್ ಆಫ್ ವೇಸ್ ಆಫ್ ಅರೇಂಜ್ಮೆಂಟ್ಸ್ ಆಫ್ ದ ಲೆಟರ್ ಆಫ್ ದ ವರ್ಡ್ ತಲಾಸಿ ವಿಚ್ ಹ್ಯಾವ್ ನೋ ಅಡ್ಜಸೆಂಟ್ ಏಜ್. ಇಲ್ಲಿ ಇನ್ನೊಂದು ಕ್ವಶನ್ ಇದಕ್ಕೇ ಯಾವ ಥರ ಕೇಳ್ತಾರೆ ಅಂದರೆ, ಫಸ್ಟು ಫೈಂಡ್ ದ ನಂಬರ್ ಆಫ್ ವೇಸ್ ಆಫ್ ಅರೇಂಜ್ಮೆಂಟ್ಸ್ ಆಫ್ ದ ಲೆಟರ್ಸ್ ಆಫ್ ದ ವರ್ಡ್ ತಲಾಸಿ, ಆಮೇಲೆ ಹೌ ಮೆನಿ ಆಫ್ ದೀಸ್ ಹ್ಯಾವ್ ನೋ ಅಡ್ಜಸೆಂಟ್ ಏಜ್. ಆವಾಗ ನೀವು ತಲಾಸಿಗೆ ಎಷ್ಟು ಅರೇಂಜ್ಮೆಂಟ್ಸ್ ಮಾಡ್ಬೋದು ಅದು ಬರೀಬೇಕು, ಆಮೇಲೆ ಇದು ಮಾಡಬೇಕು. ನೋಡಿ ತಲಾಸಿಗೆ ಅರೇಂಜ್ಮೆಂಟ್ಸ್ ಮಾಡೋದು ಯಾವ ಥರ ಬರೀಬೇಕು ಹೇಳಿ. 11 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 3 ಫ್ಯಾಕ್ಟೋರಿಯಲ್, 2 ಡಿವೈಡ್ ಬೈ 2 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 2 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 2 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 1 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 1 ಫ್ಯಾಕ್ಟೋರಿಯಲ್. ನೋಡಿ ತೋರಿಸ್ಕೊಟ್ಬಿಡ್ತೀನಿ. ಇದು ಯಾವ ಕ್ವಶನ್ಗೆ ಅಂದರೆ, ಫೈಂಡ್ ಹೌ ಮೆನಿ ಅರೇಂಜ್ಮೆಂಟ್ಸ್ ಪಾಸಿಬಲ್ ಫಾರ್ ದ ಲೆಟರ್ ಆಫ್ ದ ವರ್ಡ್ಸ್ ಫಾರ್ ದ ಲೆಟರ್ಸ್ ಆಫ್ ದ ವರ್ಡ್ ತಲಾಸಿ ಅಂತ ಕೇಳಿದರೆ 11 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 3 ಫ್ಯಾಕ್ಟೋರಿಯಲ್ 2 ಫ್ಯಾಕ್ಟೋರಿಯಲ್ 2 ಫ್ಯಾಕ್ಟೋರಿಯಲ್ 2 ಫ್ಯಾಕ್ಟೋರಿಯಲ್ 1 ಫ್ಯಾಕ್ಟೋರಿಯಲ್. ಇದು ಕೇಳಿದ ಮೇಲೆ ಗೊತ್ತಾಗ್ತಿದೆಯಾ? ಇನ್ ಹೌ ಮೆನಿ ಆಫ್ ದೀಸ್ ಹ್ಯಾವ್ ನೋ ಅಡ್ಜಸೆಂಟ್ ಎ ಅಂತ ಕೇಳಿದ್ರೆ ಆಮೇಲೆ ಇದು ಮಾಡಬೇಕು. ಗೊತ್ತಾಗ್ತಿದೆಯಾ? ಎರಡೂ ಮಾಡಬೇಕಾಗುತ್ತೆ. ಆದರೆ ಇಲ್ಲಿ ಎರಡು ಮಾಡೋದು ಬೇಕಾಗಿಲ್ಲ, ಬರೀ ನೀವು ನಂಬರ್ ಆಫ್ ಅರೇಂಜ್ಮೆಂಟ್ಸ್ ಎಷ್ಟು ಫೈನ್ ಮಾಡಬೇಕು, ಅದರಲ್ಲಿ ಏಸು ಅಡ್ಜಸೆಂಟ್ ಇರಬಾರ್ದು, ಅಂದರೆ ಜೊತೆಗೆ ಇರಬಾರ್ದು ಎ, ಅದನ್ನ ಮಾಡಬೇಕು. ಜಾಸ್ತಿ ತಲೆ ಕೆಡಿಸ್ಕೊಬಿಡಿ. ಈ ಪ್ರಾಬ್ಲಮ್ಗೆ ಆನ್ಸರ್ ಮಾಡೋದನ್ನ ನೋಡ್ಕೊಳ್ಳಿ. ಫಸ್ಟ್ ದ ಗಿವನ್ ವರ್ಡ್ ಹ್ಯಾಸ್ 11 ಲೆಟರ್ಸ್. ಈ ಕ್ವಶನ್ಗೆ ಆನ್ಸರ್ ಮಾಡೋದು ನೋಡಿ. ಎ 3 ಇದೆ, 2 ಎಲ್ 2 ಇದೆ, ಎಸ್ 2 ಇದೆ, ಇ 2 ಇದೆ, ಟಿ 1 ಇದೆ, ಹೆಚ್ 1 ಇದೆ. ಇಫ್ 3 ಎಸ್ ಆರ್ ರಿಮೂವ್, ಈಗ ಎನ ರಿಮೂವ್ ಮಾಡಿಬಿಡಿ 3. ಇವಾಗ ಟೋಟಲ್ 8 ಲೆಟರ್ಸ್ ಇರುತ್ತೆ. 8 ಲೆಟರ್ಸ್ನ ಅರೇಂಜ್ ಮಾಡೋದು ಎಷ್ಟು ಟೈಪ್ ಅರೇಂಜ್ ಮಾಡ್ಬೋದು ಅದು ನೋಡ್ಕೊಳ್ಳಿ. 8 ಫ್ಯಾಕ್ಟೋರಿಯಲ್ 2 ಫ್ಯಾಕ್ಟೋರಿಯಲ್ 2 ಫ್ಯಾಕ್ಟೋರಿಯಲ್ 2 ಫ್ಯಾಕ್ಟೋರಿಯಲ್ 1 ಫ್ಯಾಕ್ಟೋರಿಯಲ್ 1 ಫ್ಯಾಕ್ಟೋರಿಯಲ್ 5040 ವೇಸಲ್ಲಿ ಇದನ್ನ ಅರೇಂಜ್ ಮಾಡ್ಬೋದು. ಯಾವುದನ್ನ 8 ಲೆಟರ್ಸ್ನ ಅರೇಂಜ್ ಮಾಡ್ಬೋದು. ಗೊತ್ತಾಗ್ತಿದೆಯಾ? ಇನ್ನು ಈಚ್ ಆಫ್ ದೀಸ್ ಅರೇಂಜ್ಮೆಂಟ್ಸ್ ದೇರ್ ಆರ್ 9 ಪಾಸಿಬಲ್ ಲೊಕೇಶನ್ ಫಾರ್ 3 years. ಈಗ ನೋಡಿ ಈ ಒಂದು ಅರೇಂಜ್ಮೆಂಟ್ಸ್ ನೋಡೋಣ. ಆ 8 ಲೆಟರ್ಸ್ದು ಎಲ್ ಎಲ್ ಎಸ್ ಎಸ್ ಇ ಇ ಟಿ ಎಚ್ ಒಂದು ಅರೇಂಜ್ಮೆಂಟ್ ಅಂದ್ಕೊಳ್ಳಿ. ಈ ಥರ 5040 ಅರೇಂಜ್ಮೆಂಟ್ ಮಾಡ್ಬೋದು. ಈಗ ನೋಡಿ ಈ ಅರೇಂಜ್ಮೆಂಟಲ್ಲಿ ಪ್ರತಿಯೊಂದು ಅರೇಂಜ್ಮೆಂಟಲ್ಲೂ ಈ ಥರನೇ ಇರುತ್ತೆ. ಬಟ್ ಇಲ್ಲಿ ಫಸ್ಟ್ ಈ ಅರೇಂಜ್ಮೆಂಟಲ್ಲಿ ನೀವು ಫಿಲ್ ಮಾಡೋಕ್ಕೆ ಟೋಟಲ್ 9 ಲೊಕೇಶನ್ಸ್ ಇದೆ. 1 2 3 4 5 6 7 8 9. ನೀವು ಫಿಲ್ ಮಾಡಬೇಕಾಗಿರೋದು 3 yearsನ. ಗೊತ್ತಾಗ್ತಿದೆ? ಆವಾಗ ಏನು ಮಾಡಬೇಕು, ಈ 9 ಲೊಕೇಶನ್ನ 3 years ಎಷ್ಟು ಟೈಪಲ್ಲಿ ಮಾಡ್ಬೋದು ಅಂದರೆ 9C3 ಟೈಪ್ಸಲ್ಲಿ ಮಾಡ್ಬೋದು. ಅಂದರೆ ಎಷ್ಟು ವೇಸಲ್ಲಿ ಮಾಡ್ಬೋದು ಅಂದರೆ 9C3 ವೇಸ್. ಅಂದರೆ ಇನ್ ಈಚ್ ಆಫ್ ದೀಸ್ ಅರೇಂಜ್ಮೆಂಟ್ಸ್ there are 9 possible locations for 3 years. Number of ways to choose 3 gaps. Number of ways to choose 3 gaps from 9. ಅಥವಾ number of ways to choose 3 locations from 9 is 9C3, that is 84. ಈಗ ನಂಬರ್ ಆಫ್ ಅರೇಂಜ್ಮೆಂಟ್ಸ್ ಬಂದು ಇದು ಇಂಟು ಇದು ಮಾಡಬೇಕು. 5040 ನೋಡಿ, ಒಂದು ಅರೇಂಜ್ಮೆಂಟ್ಗೆ ನಾವು 3 ಹಾಕಬೇಕು ಅಂದರೆ ಇಷ್ಟು ವೇಸಲ್ಲಿ ಮಾಡ್ಬೋದು. ಟೋಟಲ್ ಅರೇಂಜ್ಮೆಂಟ್ಸ್ ಇರೋದೆಷ್ಟು 5040. ಅದಕ್ಕೆ ಇದಕ್ಕೆ ಮಲ್ಟಿಪ್ಲೈ ಮಾಡ್ಕೊಳ್ಳೋದು. 5040 into 84 is ಫೈನಲ್ ಆನ್ಸರ್ ಇದು. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.